ಓಕೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ಶಿವರಾಜ್ ಕುಮಾರ್ ಅವ್ರ ಜೊತೆ, ರಾಘಣ್ಣನ್ ಜೊತೆ, ಅಪ್ಪು ಜೊತೆ ಎಲ್ಲರ ಜೊತೆ ಆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ದೊಡ್ಡ ಮನೆಯವ್ರ ಜೊತೆ, ದೊಡ್ಡ ಮನೆಯವ್ರ ಜೊತೆ ಎಲ್ಲ ಇಂಡಸ್ಟ್ರಿಯಲ್ಲಿ ಇರೋ ಹೀರೋಗಳ ಜೊತೆ ಎಲ್ಲರ ಜೊತೆ ಎಲ್ಲ ಮಾಡ್ಬಿಟ್ಟಿದ್ವಿ. ಎಷ್ಟು ಖುಷಿ ಇದೆ ಸರ್. ಖುಷಿ ಅದೊಂದು ಸಾಧನೆ ಸಾಧನೆ. ಹೌದು ಹೌದು. ಆಲ್ಮೋಸ್ಟ್ ದರ್ಶನ್ ಆಗ್ಲಿ, ಯಶ್ ಆಗ್ಲಿ, ಸುದೀಪ್, ಉಪೇಂದ್ರ, ಜಗ್ಗೇಶ್, ರವಿ ಸಾರು, ಎಲ್ಲರ ಜೊತೆ ಪ್ರೇಮ್, ಮಾಡಿದ್ದೀರಾ? ಎಲ್ಲ ಟೋಟಲ್ ಇಂಡಸ್ಟ್ರಿಯಲ್ಲಿ ಎಷ್ಟು ಹೀರೋಗಳಿದಾರೋ ಎಲ್ಲ ಮೊನ್ನೆ ಆ ಪಾಪ ಲಾಸ್ಟಲ್ಲಿ ಅಂದ್ರೆ ಅವ್ನು ಹುಚ್ಚ ವೆಂಕಟ ಹೀರೋ ಆದಾಗ ಅವ್ನ ಸಿನಿಮಾನು ಎರಡು ಮಾಡ್ಬಿಟ್ಟೆ. ಸೊ ಎಲ್ಲಾರ ಜೊತೆನೂ ಮಾಡ್ಕೊಂಡ್ ಬಂದಿದ್ದೆ. ಎಷ್ಟು ಚಾಲೆಂಜಸ್ ಆಗಿತ್ತು ಸರ್ ಮೊದಲಿನಿಂದ ಇಲ್ಲಿವರೆಗೂ? ಎಷ್ಟು ಚಾಲೆಂಜಸ್ ನ ಫೇಸ್ ಮಾಡಿ? ಅವಾಗೆಲ್ಲ ರೀಲ್ ಅಮ್ಮ, ರೀಲು ಒಂದ್ಸಲಿ ಒಂದು ಮೋರ್ ಅಂತ ಏನಾರು ಅಂದ್ಬಿಟ್ರೆ ನಮ್ಗೆ ಭಯ ಬಂದ್ಬಿಡೋದು. ಆಮೇಲೆ ಆ ಡೈರೆಕ್ಟರ್ಗಳು ಇವಾಗ ನೀವು ಮುಂದೆ ಕೂತಿದ್ದೀರಲ್ಲ, ಈಗ ನಾನೇನು ಮಾಡ್ತಾ ಇರ್ತೀನೋ ಇವಾಗ ನೀವೇನು ಮಾಡಬೇಕು ಅದನ್ನ ಅವ್ರು ಮಾಡಿ ತೋರಿಸ್ತಾ ಇರೋರು. ಓಕೆ, ಓಂ ಪ್ರಕಾಶ್ ಅವ್ರು ಹಿಂಗೆ ಅಂದ್ರೆ ನಾವು ಆ ಭಯ ಇರೋದು, ಅಡ್ರ ಅಂತ ಓಡೋದಲ್ಲ ರೀಲು, ಆ ಸೌಂಡ್ ಇಲ್ಲಿ ಹೊಡ್ಕೊಳ್ಳೋದು ನಮ್ಗೆ, ಆ ಭಯ ಇರೋದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸರ್ ರಾತ್ರಿ ಸ್ಟಾರ್ ಆಗ್ಬಿಡ್ತಾರೆ. ಇನ್ನು ನೀವು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿರ್ತೀರಾ, ನಿಮ್ಮನ್ನ ಗುರ್ತಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೆಯಾ ಚಿತ್ರರಂಗ? ಆ ತರ ಯಾವತ್ತಾದ್ರೂ? ಏನಿಲ್ಲವ, ನಾನು ಸ್ಟಿಲ್ ಮಾಡ್ತಾನೆ ಇದೀನಲ್ಲ. ಈಗ ಗ್ಯಾಂಗ್ಸ್ ಆಫ್ UK ಅಂತ ಒಂದು ಮಾಡ್ತಾ ಇದೀವಿ, ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ, ನಮ್ಮ ರವಿ ಶ್ರೀವತ್ಸ ಅವ್ರದ್ದು. ಅದ್ರಲ್ಲಿ ನಾವು ಒನ್ ಆಫ್ ದಿ ಹೀರೋಗಳೇ ಲೆಕ್ಕನೆ. ಅದರಲ್ಲಿ ಸಿನಿಮಾಲಿ ಹೀರೋಗಳೇ ಇಲ್ಲ, 5 ಜನ. ನಾನು ಮುನಿ, ಆಮೇಲೆ ಇನ್ನೊಬ್ರು ಲೇಡೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಇದು ಚಿರಾಯಿ ಪ್ರಶಾಂತ್ ಮಾಡಿದ್ರು, ಪ್ರಶಾಂತ್. ನಮ್ ಇಷ್ಟೇ ಮೇಜರ್ ಕ್ಯಾರೆಕ್ಟರ್. ನಾವೇ ಈಕ್ವಲ್ ಟು ಹೀರೋಗಳೇ. ಅದರಲ್ಲಿ ಯಾವ ಹೀರೋಗಳು ಇಲ್ಲ, ನಾವುಗಳೇ ಅದು. ವಿಲನ್ ಜೊತೆಗೀಗ ನೀವು ಕಾಮಿಡಿಯನ್ ಆಗೋ ಕೆಲವೊಂದು ಸಿನಿಮಾಗಳಲ್ಲಿ ತುಂಬಾ ಜೋಕ್ ಆಗೆಲ್ಲ ಆಕ್ಟ್ ಮಾಡಿದೀರಾ. ಅದ್ರ ಅನುಭವ ಹೆಂಗ್ ಫ್ಲೆಕ್ಸಿಬಲ್ ಆಗಿ ಆಕ್ಟ್ ಮಾಡ್ತೀರಾ ಸರ್? ಮಾಡೋದು ಇವಾಗ ಡೈರೆಕ್ಟ್ರು ಏನು ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಮಾಡಿದ್ರೆ. ಇವಾಗ ಮೊನ್ನೆ ಧಮಾಕ ಅಂತ ಒಂದು ಸಿನಿಮಾ ಬಂತು, ನಿಮ್ಗೆ ಗೊತ್ತೇ ಇಲ್ವೋ? ಮೊನ್ನೆ KR ಪೇಟೆ 9 ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಇಂಟರ್ವಲ್ ಇಂದ ಕೊನೆವರೆಗೂ ನಾನು ಅದು ಅಂದೆ, ಯಾವ ಧೈರ್ಯದಲ್ಲಿ ಮಾಡ್ತಾ ಇದ್ದೀರಪ್ಪ ನೀವು ಅಂದೆ. ಇಲ್ಲ ಸರ್, ನೋಡಿ ಸರ್ ಅಂತ. ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಸಿನಿಮಾ. ಅದು ಏನಾಯ್ತು, ಅವ್ರು ನಮ್ಮ ಬ್ಯಾಡ್ ಟೈಮು, ಅವ್ರು ಥಿಯೇಟ್ರ್ಗಳೇ ಸರಿಯಾಗಿ ರಿಲೀಸ್ ಮಾಡಿಲ್ಲ, ರಿಲೀಸ್ ಪ್ರಾಬ್ಲಮ್ಗಳಾಗೋಯ್ತು. ಬರೀ ಒಂದೇ ಒಂದು ಥಿಯೇಟ್ರಲ್ಲಿ ಅದು ಯಾವ್ದು 2 ಶೋನೋ 1 ಶೋನೋ ಹಾಕಿದ್ರು ನಮ್ಮ ಬೆಂಗಳೂರಲ್ಲಿ. ಬೇರೆ ಕಡೆ ಎಲ್ಲ ಹಾಕ್ತೀವಿ ಸರ್ ಅಂದರು. ಆ ಥರ ಸುಮಾರುಗಳಾಗ್ಬಿಡ್ತವೆ. ನಾವು ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಪ್ರೊಡ್ಯೂಸರು ಎಲ್ಲರೂ ಆ ಟೈಮ್ ಹಿಂಗೆ ಯಾವುದೋ ಅದು ಕರೆಕ್ಟಾಗಿ ಇನ್ನೊಂದು ಯಾವುದೋ ದೊಡ್ಡ ಪಿಕ್ಚರ್ ಬಂದಿರ್ತದೋ. ಬಟ್ ಏನೋ ಈ ಥರ ಪ್ರಾಬ್ಲಮ್ಗಳು ಸುಮಾರು ಇರ್ತದೆ. ನಾವು ಕಾಮಿಡಿ ಮಾಡ್ತೀವೋ ವಿಲನ್ ಮಾಡ್ತೀವೋ, ಸಿನಿಮಾ ಸಕ್ಸಸ್ ಆದ್ರೆ ರಿಜಿಸ್ಟರ್ ಆಗೋದು. ಅದೇ ನಿಮ್ಗೆ ಹೇಳಿದ್ನಲ್ಲ, 30 ದಿನ ಮಾಡೋದು 4 ದಿನದಲ್ಲೂ ಇದಾಗ್ಬಿಡ್ತಿದೆ. ಸಿನಿಮಾ ಓಡೋದೇ ತಾನೆ. ಕಾಮಿಡಿ ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಕಾಮಿಡಿನು ಅದು ಇದಾಗಬೇಕಷ್ಟೇ ನಮಗೆ.